ಹಾಯ್ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ರಂಗೆ ಏರ್ತಾ ಇದೆ. ಸೊ ಬೆಂಗಳೂರು ಇವತ್ತು ಸಿಕ್ಕಾಪಟ್ಟೆ ಕೂಲ್ ಆಗಿದೆ, ಬಟ್ ಬಿಗ್ ಬಾಸ್ ಮನೆ ಸಿಕ್ಕಾಪಟ್ಟೆ ಹಾಟ್ ಆಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಕಿಚ್ಚನ ಪಂಚಾಯಿತಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಒಂದು ವಾರದಲ್ಲಿ ನಡೆದಂತಹ ಕೆಲವು ಹಾಟ್ ಟಾಪಿಕ್ಗಳು ಸೊ ಇಲ್ಲಿ ಬರ್ತಾ ಇದೆ. ಸೊ ಕಿಚ್ಚನ ಪಂಚಾಯಿತಿಲಿ ಮೊದಲು ಗಿಲ್ಲಿ ಅವರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂಥ ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಗಿಲ್ಲಿ ಅವರು ಮಾಡಿದಂಥ ಕೆಲವು ಮಿಸ್ಟೇಕ್ಸ್ಗಳು, ಎಡವಟ್ಟುಗಳು ಸೊ ನಾಲ್ಗೆನ ಹರಿಬಿಟ್ಟಿರೋದ್ರಿಂದ ಸೊ ಈ ರೀತಿಯಾಗೆಲ್ಲ ಆಗಿದೆ. ಒಂದು ಮಂಜು ಅವರಿಗೆ ಎಷ್ಟನೇ ಮದುವೆ ಅಂತ ಕೇಳಿರುವಂಥ ವಿಚಾರ, ಮತ್ತೊಂದು ಕಡೆ ಬಿಟ್ಟಿ ಊಟ, ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಬೈದಿರೋವಂಥದ್ದು. ಸೊ ಗಿಲ್ಲಿ ಅವ್ರ ಕಡೆನೂ ತಪ್ಪಿದೆ, ಹಾಗೆ ಬಂದಂತಹ ಗೆಸ್ಟ್ ಕಡೆಯಿಂದನೂ ತಪ್ಪಿದೆ. ಸೊ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರವನ್ನ ಸೊ ಎರಡು ಕಡೆಯಿಂದನೂ ತಪ್ಪಿದೆ. ಸೊ ಹಾಗಾಗಿ ಇದನ್ನ ಡ್ರ್ಯಾಗ್ ಮಾಡಲ್ಲ ಅಂತ ಹೇಳಿ ಬಿಟ್ಬಿಡ್ಬೋದಾಗಿತ್ತು. ಬಟ್ ಗಿಲ್ಲಿ ಅವ್ರಿಗೆ ಈ ಒಂದು ವಿಚಾರದಲ್ಲಿ ಕ್ಲಾಸ್ ನಡೆಯುತ್ತೆ. ಸೊ ಒಂದ್ ಕಡೆ ಬೇಜಾರಾಗುತ್ತೆ ಗಿಲ್ಲಿ ಅವ್ರ ಮುಖ ನೋಡೋದಕ್ಕೆ ಅಂತ ಅನ್ನಿಸ್ತು, ಯಾಕಂದ್ರೆ ತುಂಬಾ ಬೇಜಾರಾಗಿದ್ರು ಅಂತ. ಬಟ್ ಎರಡ್ ಕಡೆಯಿಂದನೂ ಪ್ರವೋಕ್ ಇದ್ದೇ ಇತ್ತು. ಸೊ ಗಿಲ್ಲಿ ಅವರು ಬಿಟ್ಕೊಡ್ತಿರ್ಲಿಲ್ಲ, ಆ ಕಡೆಯಿಂದ ಬರ್ತಾ ಇದ್ದಂತ ಕಂಟೆಸ್ಟೆಂಟ್ಗಳು ಕೂಡ ಅವರು ಸುಮ್ಮನೆ ಇರ್ತಿರ್ಲಿಲ್ಲ. ಸೊ ಎರಡ್ ಕಡೆಯಿಂದನೂ ಮಿಸ್ಟೇಕ್ಸ್ ಇದೆ. ಸೊ ಇದೊಂದು ಕಡೆ ಆಯ್ತು ಅಂದ್ರೆ ಟಿ ಗಾಂಚಲಿ ಅನ್ನೋ ಒಂದು ವಿಚಾರ ಡಿಸ್ಕಷನ್ ಆಗ್ತಾ ಇರುವಂತದ್ದು. ಸೊ ಧ್ರುವಂತ್ ಅವರು ಸೊ ಇವರಿಗೆ ಧನುಷ್ ಅವ್ರಿಗೆ ಹೇಳಿರ್ತಾರೆ ಸೊ ಈ ಒಂದು ಮಾತನ್ನ. ಸೊ ಅಂದ್ರೆ ತುಪ್ಪದ ಒಂದು ವಿಚಾರದಲ್ಲಿ ಈ ಒಂದು ಮಾತನ್ನ ಹೇಳಿರ್ತಾರೆ. ಸೊ ಅದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಲೈಟ್ ಆಗಿ ಗರಂ ಆಗಿರುವಂತದ್ದು. ಮತ್ತೊಂದು ಕಡೆ ಅಭಿಷೇಕ್ ಅವರು ಸೊ BB ಪಾಯಿಂಟ್ಸ್ ಅನ್ನ ಪ್ರಾಪರ್ ಆಗಿ ಶೇರ್ ಮಾಡಿಲ್ಲ ಅನ್ನೋ ಒಂದು ವಿಚಾರ, ಟಾಪಿಕ್ ಮೇ ಬಿ ಮಿಸ್ ಆಯ್ತು ಅನ್ಸುತ್ತೆ, ಅಥವಾ ಹೇಳಿದ್ರು ಕನ್ಫರ್ಮ್ ಇಲ್ಲ. ಬಟ್ ಆ ಒಂದು ವಿಚಾರ. ಮತ್ತೊಂದು ಕಡೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ವಾರದಲ್ಲಿ ನೋ ಎಲಿಮಿನೇಷನ್ ಅಂತ ಹೇಳ್ತಿದ್ದಾರೆ. ಸೊ ಯಾರು ಕೂಡ ಎಲಿಮಿನೇಟ್ ಆಗಿಲ್ಲ ಅಂತ ಹೇಳಿ. ಈಗಾಗಲೇ ಒಂದು 5-6 ಜನ ಸ್ಪರ್ಧಿಗಳು ನಾಮಿನೇಷನ್ ಹಾಟ್ ಸೀಟ್ ನಲ್ಲಿ ಕುತ್ಕೊಂಡಿದ್ರು. ಸೊ ಅದರಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ಸೇಫ್ ಆಗ್ತಿರೋವಂಥದ್ದು. ಸೊ ನಾಳೆ ಎಪಿಸೋಡ್ ನಲ್ಲಿ ಯಾರು ಕೂಡ ಎಲಿಮಿನೇಟ್ ಆಗ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಸೇಫ್ ಅಂತ ಹೇಳ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ಗಿಲ್ಲಿ ಅವರಿಗೆ ಹೈಯೆಸ್ಟ್ ವೋಟ್ ಬಂದಿದೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅನೌನ್ಸ್ ಅನ್ನ ಮಾಡಿರುವಂತದ್ದು. ಸೊ ಎಷ್ಟು ವೋಟ್ಗಳು ಬಂದಿದೆ ಅಂತ ರಿವೀಲ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ಹೈಯೆಸ್ಟ್ ವೋಟ್ ಬಂದಿರೋದು ಗಿಲ್ಲಿಗೆ ಅಂತ ಹೇಳಿ ಹೇಳಿರುವಂತದ್ದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ವಾರದಲ್ಲಿ ಸೇಫ್ ಆಗಿದ್ದಾರೆ, ಯಾರು ಎಲಿಮಿನೇಟ್ ಇಲ್ಲ. ಇನ್ನು ಗೆಸ್ಟ್ ಆಗಿ ಬಂದಂತ ಸ್ಪರ್ಧಿಗಳಿಗೆ ವೈಲ್ಡ್ ಕಾರ್ಡ್ ಆಪರ್ಚುನಿಟಿಯನ್ನ ಕೊಡ್ತಿರೋಂಥದ್ದು. ಸೊ ಯಾರು ಈ ವಾರದಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿ ಆಗಿ ಉಳ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ರಜತ್ ಮತ್ತೆ ಚೈತ್ರ ಅವರು 99% ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಅಪ್ಡೇಟ್ ಗೊತ್ತಾಗಬೇಕು. ಸೊ ಇವರಿಬ್ರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೊಳ್ತಾರೆ. ಇನ್ನು ಉಳಿದಿರುವಂತ ಸ್ಪರ್ಧಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದು ಒಂದು ನ್ಯೂಸ್. ಮತ್ತೊಂದು ಕಡೆ ಧ್ರುವಂತ್ ಅವರು ಈ ಒಂದು ವಿಚಾರ ಆಯ್ತು. ಸೊ ಒಟ್ನಲ್ಲಿ ಇವತ್ತು ನಡೆದಂತ ಎಪಿಸೋಡ್ ನಲ್ಲಿ ಗಿಲ್ಲಿ ಅವರಿಗೆ ಬೈದಿದ್ದು ಅಂತ ವಿಚಾರ ಸ್ವಲ್ಪ ಯಾಕೋ ಬೇಜಾರಾಯ್ತು ಅಂತ ಅನಿಸ್ತು ಇಡೀ ಕರ್ನಾಟಕದ ಜನತೆಗೆ. ಬಟ್ ಗಿಲ್ಲಿ ಅವರು ಆ ರೀತಿಯಾಗಿ ಮಾತಾಡಬಾರ್ದಾಗಿತ್ತು. ಅಫ್ಕೋರ್ಸ್ ಗಿಲ್ಲಿ ಅವ್ರದ್ದು ಕೂಡ ಈ ಒಂದು ವಿಚಾರದಲ್ಲಿ ತಪ್ಪಿದೆ, ಸೊ ಇಲ್ಲ ಅಂತ ಹೇಳಲ್ಲ. ಹಾಗೆ ಗೆಸ್ಟ್ ಬಂದಂತ ಅವರು ಮಾತಾಡಿದಂತ ವಿಚಾರಗಳು ಕೂಡ ಸಿಕ್ಕಾಪಟ್ಟೆ ತಪ್ಪಿದೆ. ಸೊ ಚೈತ್ರ ಅವರು ಹಾಗೆ ಇವರು 11ನೇ ಸೀಸನ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ ವೈಟರ್ ಆಗಿ ಇವರು ರಜತ್ ಅವರು ಇರ್ತಾರೆ. ಸೊ ಚೈತ್ರ ಅವರನ್ನ ಕೇಳ್ತಾರೆ ಐಟಮ್ ಅನ್ನ. ಸೊ ಅವಾಗ ರಜತ್ ಅವರು ಸಿಕ್ಕಾಪಟ್ಟೆ ಸತಾಯಿಸಿ ಆಮೇಲೆ ಲೇಟ್ ಆಗಿ ತಂದು ಕೊಡ್ತಾರೆ, ಕಿರಿಕಿರಿ ಮಾಡಿ ತಂದು ಕೊಡ್ತಾರೆ. ಸೊ ಇಲ್ಲೂ ಗಿಲ್ಲಿ ಅವರು ಕೂಡ ಅದೇ ಆಟವನ್ನ ಆಡಿರೋವಂಥದ್ದು. ಸೊ ನಾವು ಆಡಿಲ್ಲ, ನಾವು ತುಂಬಾ ಡೀಸೆಂಟ್ ಆಗಿದ್ವಿ, ಕೇಳಿದ ತಕ್ಷಣ ತಂದು ಕೊಡ್ತಿದ್ವಿ ಅಂತ ಏನೆಲ್ಲ ಹೇಳ್ತಾರಲ್ಲ ಅದೆಲ್ಲದು ಕೂಡ ಸುಳ್ಳು. ಸೊ ಒಟ್ನಲ್ಲಿ ಸೊ ಚೈತ್ರ ಮತ್ತೆ ಇವರು ರಜತ್ ಅವರು ವರ್ಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೊಳ್ತಾ ಇದ್ದಾರೆ. ಸೊ ಇನ್ನು ಆಟ ಸಿಕ್ಕಾಪಟ್ಟೆ ರಂಗೆ ಇರುತ್ತೆ, ಆ ಜೊತೆಗೆ ಕಾವೇ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ರಜತ್ ಅವರು ಕೂಡ ಮತ್ತೆ ಚೈತ್ರ ಅವರು ಸೊ ಇಬ್ರು ಕೂಡ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿರೋಂಥದ್ದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಬೇಕು ಅಂತಾನೆ ಗಿಲ್ಲಿ ಅವ್ರನ್ನ ಕುಗ್ಸುವಂತ ಚಾನ್ಸಸ್ ಇದೆ. ಸೊ ಇವ್ರಿಗಿಂತ ಹೊಸ ಕಂಟೆಸ್ಟೆಂಟ್ ಅಥವಾ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಅನ್ನ ಕಳಿಸಿದ್ರೆ ಎಂಟರ್ಟೈನ್ಮೆಂಟ್ ಫನ್ ಫ್ಯಾಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಬಟ್ ಯಾಕೋ ವೈಲ್ಡ್ ಕಾರ್ಡ್ ಸ್ಪರ್ಧೆಗಳಲ್ಲಿ ಆತರ ಅಂತ ಅನ್ನಿಸ್ತಿಲ್ಲ. ಸೊ ನೋಡೋಣ ಯಾರಿಗೆ ಜ್ವರ ಬರೆಸ್ತಾರೆ ರಜತ್ ಅವರು, ಅಥವಾ ಅವರೇ ಬರ್ಸ್ಕೊಳ್ತಾರೋ ಗಿಲ್ಲಿಗೆ ಕಾಂಪಿಟೇಟರ್ ಆಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಟ್ನಲ್ಲಿ ಈ ವಾರದಲ್ಲಿ ನೋ ಎಲಿಮಿನೇಷನ್ ಅಂತ ಹೇಳ್ತಿರೋಂಥದ್ದು. ಸೊ ಗಿಲ್ಲಿಗೆ ಬೈದಿರೋಂಥದ್ದು. ಸೊ ಧ್ರುವಂತವ್ರಿಗೂ ಕೂಡ ಕ್ಲಾಸ್ ನಡೆದಿದೆ. ಜೊತೆಗೆ ಗಿಲ್ಲಿಗೆ ಇಡೀ ಕರ್ನಾಟಕದ ಜನ ಹೈಯೆಸ್ಟ್ ವೋಟ್ ಅನ್ನ ಹಾಕಿ ಸೇಫ್ ಮಾಡಿದ್ದಾರೆ. ಇದು ಗಿಲ್ಲಿ ಅವರ ತಾಕತ್ತು ಅಂತ ಅನಿಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಅಂದ್ರೆ ಕಮೆಂಟ್ ಮಾಡಿ. ಸೊ ಬಿಗ್ ಬಾಸ್ ನ ನೋಡ್ತಿರುವಂತ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.